ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವೇಟ್ ಸ್ಕೇಲ್ ಮೆಷಿನ್ನ ತೋರಿಸ್ತಾ ಇದ್ದೀನಿ. ಈ ಒಂದು ಮೆಷಿನ್ ತಗೊಂಡಿರೋದು ನಾನು ಮೀಶೋಯಿಂದ ತಗೊಂಡಿದ್ದು, ಪರ್ಚೇಸ್ ಮಾಡಿದ್ದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಪ್ರೈಸಿಗೆ ತುಂಬಾ ವರ್ತಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫಿನಿಶಿಂಗ್ ಆಗಿರ್ಬೋದು ಮತ್ತು ಆ ಒಂದು ಮೆಷರ್ಮೆಂಟ್ ಆಗಿರ್ಬೋದು ಪರ್ಫೆಕ್ಟ್ ಆಗಿ ತೋರಿಸುತ್ತೆ. ಸೊ ನೋಡ್ತಾ ಇದ್ರಲ್ವಾ, ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ, LED ಡಿಸ್ಪ್ಲೇ ಬರುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗ್ಲಾಸ್ ಫಿನಿಶಿಂಗ್ ಬರುತ್ತೆ. ಇದು ಅಂದರೆ ಗ್ಲಾಸ್ ಮೆಟೀರಿಯಲ್. ಇದು ಬ್ರ್ಯಾಂಡೆಡ್ ಬಂದು ಓವ್ರಿಲ್ ಅಂತ ಹೇಳಿ ಬ್ರ್ಯಾಂಡ್ ಬಂದು ತುಂಬ ಚೆನ್ನಾಗಿದೆ. 2 ಶೆಲ್ ಅವರೇ ಕೊಟ್ಟಿರ್ತಾರೆ. ಸೊ ಶೆಲ್ ಹಾಕ್ಕೊಂಡು ಯೂಸ್ ಮಾಡಬೇಕು. ಶೆಲ್ ಏನಾದ್ರು ಡೌನ್ ಆಯಿತು ಅಂತ ಹೇಳಿದ್ರೆ ಸೇಮ್ ಶೆಲ್ ನಾವು ಏನು ಶಾಪಲ್ಲಿ ತೋರಿಸಿದ್ವಿ ಅಂತ ಹೇಳಿದ್ರೆ ಕೊಡ್ತಾರೆ. ಸೊ ಅದನ್ನೇ ರೆಗ್ಯುಲರ್ ಏನು ಶೆಲ್ ಇರುತ್ತೆ ಸೊ ಅದನ್ನೇ ಯೂಸ್ ಮಾಡೋವಂಥದ್ದು ಅಷ್ಟೇ. ನೋಡಿ, ಇಲ್ಲಿ ಹಾಕ್ತಾ ಇದ್ದೀನಲ್ವಾ, ತುಂಬ ಚೆನ್ನಾಗಿದೆ. ಶೆಲ್ ಇತ್ತು ಅಂತ ಹೇಳಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಯಾವುದೇ ರೀತಿ ಎಲೆಕ್ಟ್ರಿಕ್ಕು ಅಂದರೆ ಸ್ವಿಚ್ಚಿಗೆ ನಾವು ಹಾಕಬೇಕು ಆ ರೀತಿನಲ್ಲಿ ಏನೂ ಇಲ್ಲ. ಶೆಲ್ ಹಾಕಿದ್ರೆ ನಿಮ್ಮ ವೇಟ್ ಎಷ್ಟಿದೆ ಎಲ್ಲದು ಕೂಡ ಪರ್ಫೆಕ್ಟಾಗಿ ತೋರಿಸುತ್ತೆ. ನಾನು ಮನೇಲಿ ತಂದಿರೋ ಅಂತ ಅಂದರೆ ಈ ಪ್ಯಾಕೆಟ್ಸ್ ಎಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲದು ಕೂಡ ಚೆಕ್ ಮಾಡಿ ನೋಡಿದೆ. ಪರ್ಫೆಕ್ಟಾಗಿ ಎಷ್ಟು ಮೆಷರ್ಮೆಂಟ್ ಇದೆ ಅಷ್ಟೇ ತೋರಿಸುತ್ತೆ. ಆಮೇಲೆ ನನ್ನ ಕಸಿನ್ ಒಬ್ಳು ಬಂದಿದ್ಲು, ಸೊ ಅವಳದು ವೆಯ್ಟ್ ಗೇನ್ ಕೂಡ ಚೆಕ್ ಮಾಡಿದೆ. ನೋಡಿ, 56 ಪಾಯಿಂಟ್ ಸಮಥಿಂಗ್ ಇದ್ದಾಳೆ. ಪರ್ಫೆಕ್ಟಾಗಿ ಒಂದು ಮೆಷರ್ಮೆಂಟ್ನ ನೀಟಾಗಿ ತೋರಿಸ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಡಿಸ್ಪ್ಲೇ ಬಂದು LED ಡಿಸ್ಪ್ಲೇ ಬರುತ್ತೆ, ನಾನು ಆಗಲೇ ಹೇಳ್ದಾಗೆ ನೀಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇದು ಬಂದು ಸೆನ್ಸರ್ ಮತ್ತು ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಹೈ ಲೆವೆಲಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಅದು ಒಂದು ಬಾಡಿ ಏನಿದೆ ಅಲ್ವಾ, ಸೊ ಈ ಒಂದು ಮೆಷಿನ್ದು ಸೆನ್ಸರ್ ಮತ್ತು ವರ್ಕ್ ಆಗೋಂಥದ್ದಾಗಿರ್ಬೋದು, ಸ್ಟ್ರಕ್ಚರ್ ಆಗಿರ್ಬೋದು, ಸೊ ಹೈ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಡಿಸ್ಪ್ಲೇ ತುಂಬಾ ಬ್ರಾಡಾಗಿ ಕಾಣಿಸುತ್ತೆ, LED ಡಿಸ್ಪ್ಲೇ ಬರುತ್ತೆ. ಮತ್ತು ಬಾಟಮಲ್ಲಿ ಒಂದು ಪ್ಯಾನಲ್ ಇದೆ, ಒಂದು ಅದರಿಂದ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಗ ವೆಯ್ಟ್ ತಡ್ಕೋಬೇಕಲ್ವಾ, ಸೊ ಒಂದು ಪ್ಯಾನಲ್ ಕೊಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿದೆ ಬಾಟಮಲ್ಲಿ ಅಂತಲೇ ಹೇಳ್ಬೋದು. ಗ್ರಿಪ್ಪಿಂಗ್ ಎಲ್ಲದು ಕೂಡ. ಮತ್ತು 35 mm ಅಷ್ಟು ಆ್ಯಂಟಿ ಸ್ಕಿಡ್ ಒಂದು ಪ್ಯಾಡಿಂಗ್ ಕೂಡ ಇದೆ. ಅದ್ರ ಜೊತೆಗೆ 5 mm ಅಷ್ಟು ಟೆಂಪರ್ಡ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಸೊ ಸಖತ್ತಾಗಿದೆ. ಮತ್ತು ಕಾರ್ನರ್ ಡಿಸೈನ್ ಬಂದು ಒಂದು ರೀತಿ ರೌಂಡ್ ಶೇಪಲ್ಲಿ ಡಿಸೈನ್ ಬಂದಿದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಎಷ್ಟೇ ವೆಯ್ಟ್ ಇದ್ರೂ ಕೂಡ ಇದ್ರ ಮೇಲೆ ಹತ್ಕೋಬೋದು. ಹೊಡೆದೋಗೋವಂಥದ್ದು ಅಥವಾ ಡ್ಯಾಮೇಜ್ ಆಗೋವಂಥದ್ದು ಆ ರೀತಿನಲ್ಲಿ ಆಗೋದಿಲ್ಲ. ತುಂಬ ಚೆನ್ನಾಗಿದೆ. ನಾವು ಹೊರಗಡೆ ಎಲ್ಲ ಸುಮ್ಮನೆ ಅಮೌಂಟ್ ಕೊಟ್ಬಿಟ್ಟು ಅಥವಾ ಅದಕ್ಕಂತಲೇ ಹೋಗ್ತೀವಿ, ಹಾಸ್ಪಿಟಲ್ಗೆ ಆಗಿರ್ಬೋದು, ಕ್ಲಿನಿಕ್ ಆಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಶಾಪ್ಗೆ ನಾವು ಹೋದಾಗ ಅಲ್ಲಿ ವೆಯ್ಟ್ ಗೇನ್ ಮೆಷಿನ್ ಇಟ್ಟಿರ್ತಾರೆ. ಸೊ ಅಲ್ಲಿ ನಾವು ಅಮೌಂಟ್ ಕೊಟ್ಟು ಹಾಕೋಬೇಕಾಗುತ್ತೆ. ಈಗ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಸೊ ಅವ್ರದ್ದು ಪ್ರತಿ ಮಂತ್ಲಿ ವೆಯ್ಟ್ ಗೇನ್ ಏನಿದೆ ಸೊ ಅದೆಲ್ಲ ನಾವು ಚೆಕ್ ಮಾಡಬೇಕಲ್ವಾ. ಸೊ ಈ ಒಂದು ಮೆಷಿನ್ ತೊಗೊಂಬಿಟ್ವಿ ಅಂತ ಹೇಳಿದ್ರೆ ಆರಾಮಾಗಿ ಈಸಿಯಾಗಿ ನಾವು ಇದು ಮಾಡ್ಕೋಬೋದು, ಚೆಕ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಒಂದು 9 ರಿಂದ 10 ಇಂಚಸ್ ಅಷ್ಟು ಅಗಲ ಮತ್ತು ಉದ್ದ ಬರುತ್ತೆ, ಸ್ಕ್ವೇರ್ ಶೇಪಲ್ಲಿರೋದ್ರಿಂದ. ಸೊ ನೀಟಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈಸಿಯಾಗಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ತುಂಬಾ ಕಡಿಮೆ ಪ್ರೈಸ್ ಇದು, ನೀವು ಬಿಲೀವೇ ಮಾಡಲ್ಲ. ನಾನು ತಮ್ಲೈನಲ್ಲೂ ಕೂಡ ಹಾಕ್ಬಿಟ್ಟಿದ್ದೀನಿ. ಜಸ್ಟ್ 355 ರುಪೀಸ್ ಅಷ್ಟೇ. ಯಾರು ಕೊಡ್ತಾರೆ ಹೇಳಿ? ಎಲ್ಲೂ ಕೂಡ ನಿಮ್ಗೆ ಇಷ್ಟು ಕಡಿಮೆ ಪ್ರೈಸ್, ಅದರಲ್ಲೂ ಕೂಡ ಗ್ಲಾಸ್ ಫಿನಿಶಿಂಗ್ ಇರೋಂಥದ್ದು, LED ಡಿಸ್ಪ್ಲೇ ಇರೋಂಥದ್ದು, ಮತ್ತು ಬ್ರಾಡಾಗಿ ಡಿಸ್ಪ್ಲೇ ಕಾಣೋವಂಥದ್ದು. ಸೊ ಈ ರೀತಿ ಒಂದು ಮೆಷಿನ್ ನಿಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಇಫ್ ಇನ್ ಕೇಸ್ ಏನಾದ್ರು ಈ ಒಂದು ಅಂದರೆ ಫೀಚರ್ಸ್ ಇರೋಂಥ ಒಂದು ಮೆಷಿನ್ ಸಿಕ್ತು ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ ಒಂದು 2,000 3,000 ಆ ರೇಂಜಲ್ಲೆಲ್ಲ ಇರುತ್ತೆ. ಬಟ್ ಮೀಶೋದಲ್ಲಿ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ತು. ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿ ಬರುತ್ತೋ ಇಲ್ವೋ ಅಥವಾ ವರ್ಕ್ ಆಗುತ್ತೋ ಇಲ್ವೋ ಅಂತ ಹೇಳಿ. ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ತಗೊಂಡೆ ಆಲ್ಮೋಸ್ಟ್ ಒಂದು 15 ಡೇಸ್ ಆಯಿತು. ಇಮಿಡಿಯೇಟಾಗಿ ನಾನು ರಿವ್ಯೂ ಕೊಟ್ಟೆ ಅಂತ ಹೇಳಿದ್ರೆ, ಸಪೋಸ್ ಅದೇನಾದ್ರು ಡ್ಯಾಮೇಜ್ ಆಯಿತು ಆಮೇಲೆ ಏನಾದ್ರು ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೂ ಮನಿ ವೇಸ್ಟು. ಆ್ಯಂಡ್ ನಾನು ಕೊಟ್ಟಿರೋ ರಿವ್ಯೂ ಕೂಡ ನಿಮಗೆ ಸರಿ ಅನ್ಸೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಒಂದು 15 ಡೇಸ್ ವೆಯ್ಟ್ ಮಾಡಿ ನೋಡಿದೆ. ಎವ್ರಿ ಡೇ ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಎಲ್ಲೂ ಕೂಡ ಡ್ಯಾಮೇಜಸ್ ಆಗಿಲ್ಲ. ಆರಾಮಾಗಿ ಇದನ್ನು ನೀವು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ನೋಡಿ. ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಈಗ ಡಯಟ್ ಮಾಡ್ತಾ ಇರ್ತೀರಾ, ಡೈಲಿ ವೆಯ್ಟ್ಗೆ ನೀವು ಚೆಕ್ ಮಾಡಬೇಕಾಗತ್ತೆ. ವೆಯ್ಟ್ ಇದ್ದೀರಾ, ವೆಯ್ಟ್ ಲಾಸ್ ಆಗಿದ್ದೀರಾ, ಸೊ ಒಂದು ಸ್ಕೇಲ್ನ ನೀವು ನೀಟಾಗಿ ಚೆಕ್ ಮಾಡಬೇಕಾಗತ್ತೆ. ಮತ್ತು ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಮಂತ್ಲಿ ಅವ್ರ ವೆಯ್ಟ್ ಎಷ್ಟು ಗೇನ್ ಆಗ್ತಿದೆ ಅಥವಾ ಲಾಸ್ ಆಗ್ತಿದೆಯಾ, ಸೊ ಅದನ್ನು ಕೂಡ ಚೆಕ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಮನೆಗೆ ತೊಗೊಬಂದಿರೋಂಥ ದಿನಸಿ ಸಾಮಾನುಗಳಾಗಿರ್ಬೋದು ಅಥವಾ ಬೇರೆ ಏನಾದ್ರು ವೆಯ್ಟ್ ಚೆಕ್ ಮಾಡಬೇಕು ಅಂದರೂ ಕೂಡ ಸೊ ಇದ್ರ ಮೇಲೆ ಇಟ್ಟರೆ ಸಾಕು. ಶೆಲ್ ಹಾಕಬೇಕು. ಶೆಲ್ ಡೌನ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ರೀಶೆಲ್ನ ನೀವು ಹಾಕಬೇಕಾಗುತ್ತೆ, ಅಷ್ಟೇ. ಸೊ ನೋಡಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಲಿಂಕು ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಎರಡೂ ಕಡೆ ಕೂಡ ಕೊಟ್ಟಿರ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಒಳ್ಳೆ ಫುಲ್ ಸ್ಟ್ಯಾಂಡರ್ಡ್ ಆಗಿ ಕಾಣಿಸುತ್ತೆ, ಬ್ರ್ಯಾಂಡೆಡ್ ಅಂತ ಅನ್ಸುತ್ತೆ. ಓವ್ರಿಲ್ ಬ್ರ್ಯಾಂಡ್ ಅವ್ರದ್ದು. ಸೊ ಬೇಕು ಅಂತ ಹೇಳಿದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸುಮಾರು ಜನರಿಗೂ ಎಲ್ರಿಗೂ ಹೆಲ್ಪ್ ಆಗಬೇಕಿದು. ಸೊ ಹಾಗಾಗಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ
ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫುಲ್ ವಿಡಿಯೋ ವಾಚ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವೀಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ಯಾವುದು ಮಿಸ್ ಆಗೋದಿಲ್ಲ, ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಸೊ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.